ಓಂ ಶ್ರೀ ದುರ್ಗಾಯ ನಮಃ. ಇವಾಗಿನ ವಿಚಾರ, ನಿಜವಾದ ದೇವರು ದೇವಸ್ಥಾನದಲ್ಲಿದ್ದರೆ ನಾವ್ಯಾರು ದೇವಸ್ಥಾನಕ್ಕೆ ಹೋಗಲ್ಲ ವೀಕ್ಷಕರೇ. ಯಾಕೆ ಗೊತ್ತಾ? ನಿಜವಾದ ದೇವರು ದೇವಸ್ಥಾನದಲ್ಲಿದ್ದರೆ ಅವ್ರು ಕೇಳೋ ಪ್ರಶ್ನೆಗೆ ಉತ್ತರ ಕೊಡುವಂಥ ಶಕ್ತಿ ನಮ್ಮಲ್ಲೂ ಇಲ್ಲ, ನಿಮ್ಮಲ್ಲೂ ಇಲ್ಲ. ಈಗ ಉದಾಹರಣೆಗೆ ನನ್ನಲ್ಲೂ ಇಲ್ಲ. ಕಾರಣ ಏನಂದರೆ, ನಾನು ಸಿದ್ಧಿ ಸಾಧನೆ ಮಾಡಿದ್ದೀನಿ ತಕ್ಕ ಮಟ್ಟಿಗೆ ಅಷ್ಟೇ. ದೇವರಷ್ಟೇ ಪವರ್ಫುಲ್ ನಾನು ಇನ್ನೂ ಆಗಿಲ್ಲ ವೀಕ್ಷಕರೇ. ದೇವರಷ್ಟೇ ಪವರ್ಫುಲ್ ನಾನು ಆಗಿದ್ದರೆ ನಾನು ವಿಡಿಯೋನೂ ಮಾಡ್ತಾ ಇರಲಿಲ್ಲ, ನಾನು ನಿಮ್ಮ ಜೊತೆ ಮಾತಾಡ್ತಾ ಇರಲಿಲ್ಲ, ನಾನು ಕಾಡಲ್ಲಿ ಕೂತ್ಕೋಬೇಕಿತ್ತು. ದೇವರು ಅಂದರೆ ಇಲ್ಲಿ ಎಷ್ಟು ಪವರ್ಫುಲ್ ಅಂದರೆ ಅದನ್ನು ನಾನು ಅಳಿಲಿಕ್ಕೆ ಸಾಧ್ಯ ಇಲ್ಲ ವೀಕ್ಷಕರೇ. ಯಾಕೆಂದರೆ ಅದನ್ನು ಅಳಿಯೋಕ್ಕೆ ಹೋದರೆ ನಾನೇ ಸುಟ್ಟೋಗ್ತೀನಿ. ಏನು ಹೇಳಿ? ದೇವರು ಎಷ್ಟು ಪವರ್ಫುಲ್ ಅಂತ ನಾನು ಅವರನ್ನು ಅಳೆಯೋಕ್ಕಾಗಿರಲಿ, ಅವರ ಸ್ಥಿತಿಗತಿಗಳನ್ನಾಗಿರಲಿ ನಾನು ಕಂಡುಹಿಡಿಯೋಕ್ಕೆ ಹೋದರೆ ನಾನೇ ಸುಟ್ಟು ಹೋಗ್ತೀನಿ ಅಂತ. ಅರ್ಥ ಆಯ್ತಾ? ಹಾಗಿದ್ರೆ ನಾವೆಲ್ಲ ಯಾರು ವೀಕ್ಷಕರೇ? ಇದನ್ನು ನಾವು ಗ್ರಹಿಸಬೇಕಾಗಿದೆ, ಕಂಡುಕೊಳ್ಬೇಕಾಗಿದೆ ವೀಕ್ಷಕರೇ. ನಮ್ಮಲ್ಲಿ ಯಾರಿದ್ದಾರೆ? ನಾವೆಲ್ಲ ಯಾರು? ಈ ಜಗತ್ತನ್ನು ಯಾರು ಆಳ್ತಾ ಇದ್ದಾರೆ? ಈ ಸ್ಥಿತಿಗತಿಗಳು ಹೇಗೆ ಬದಲಾವಣೆ ಆಗ್ತಾ ಇದೆ ಗೊತ್ತಿದೆಯಲ್ಲ ಇವತ್ತು ನಿಮಗೆ? ಒಂದು ಪ್ರಾಣಿ ಬಂದರೆ ಅದನ್ನು ದ್ವೇಷ ಮಾಡ್ತೀವಿ, ಒಂದು ಪಕ್ಷಿ ಬಂದರೆ ಅದನ್ನು ದ್ವೇಷ ಮಾಡ್ತೀವಿ, ಒಂದು ಗೋಮಾತೆಗಳು ದನಗಳು ಬಂದರೆ ಅದನ್ನು ದ್ವೇಷ ಮಾಡ್ತೀವಿ. ಇವತ್ತೆಲ್ಲ ನೋಡ್ತೀನಿ, ಕೆಳಗಡೆ ಹೋಗಿ ನೋಡ್ತೀನಿ, ದನಕರುಗಳೆಲ್ಲ ಪಾಪ ಸಾಯುವ ಸ್ಥಿತಿ. ಅವುಗಳಿಗೆ ಉಸಿರಾಡೋಕ್ಕಾಗಲ್ಲ, ಮೂಗೆಲ್ಲ ಕಟ್ಟಿದೆ, ಅಂದರೆ ಬ್ಲಾಕ್ ಆಗೋಗಿದೆ ಮೂಗೆಲ್ಲ ವೀಕ್ಷಕರೇ. ಇಷ್ಟು ಕೆಟ್ಟ ಪರಿಸ್ಥಿತಿ ಈ ಜಗತ್ತಿನಲ್ಲಿ ಉದ್ಭವ ಆಗ್ತಾ ಇದೆ. ಹಿಂದೆ ನಿಜವಾಗಲೂ ಯುದ್ಧ ನಡೆದಿತ್ತ? ರಕ್ಕಸರಿಗೆ ಹಾಗೆ ದುರ್ಗಾ ಮಾತೆಗೆ ಎಲ್ಲ ನಿಜವಾಗಲೂ ಯುದ್ಧ ನಡೆದಿತ್ತ? ನೋಡಿದಾರ? ಕಂಡವರಿದ್ದಾರ? ನಾನು ಯಾಕೆ ಇದನ್ನೆಲ್ಲ ಕೇಳ್ತಾ ಇದ್ದೀನಿ ಅಂದರೆ, ಪರಶುರಾಮರು ನಿಜವಾಗಲೂ ರಕ್ಕಸರನ್ನು ಹಾಗೆ ಕೆಟ್ಟ ಜನರನ್ನು ಕಡ್ದಿದ್ದು ಹೌದಾ? ಎಲ್ಲ ನಾನು ಉಲ್ಲೇಖನವನ್ನು ನಾವು ನೋಡ್ಬೋದು ವೀಕ್ಷಕರಲ್ವಾ. ನಾನು ಯಾಕೆ ಇದನ್ನೆಲ್ಲ ಮುಂದೆ ತರ್ತಾ ಇದ್ದೀನಿ ಅಂದರೆ ವೀಕ್ಷಕರೇ, ತರಲೇಬೇಕಾದ ಒಂದು ಸಮಯ ಇದು. ನೋಡಿ, ಈಗ ನಾನೇ ರುದ್ರಾಕ್ಷಿ ಬಟ್ಟೆಯನ್ನು ಹಾಕೊಂಡು ನಾನು ದೇವಸ್ಥಾನಕ್ಕೆ ಹೋದರೆ ನನ್ನ ಜನ ದ್ವೇಷ ಮಾಡ್ತಾರೆ. ಅಂದರೆ ಅವ್ರು ನೋಡೋ ರೀತಿಯಲ್ಲೇ ಗೊತ್ತಾಗುತ್ತಲ್ವ, ಯಾರು ದ್ವೇಷದಿಂದ ನೋಡ್ತಾರೆ, ಯಾರು ಒಂದು ಒಳ್ಳೆ ಮನಸ್ಸಿಂದ ನೋಡ್ತಾರೆ. ಅಂದರೆ ಈಗ ನನ್ನ ಒಂದು ದ್ವೇಷ ಮಾಡ್ತಾರೆ ನಾನು ದೇವಸ್ಥಾನಕ್ಕೆ ಹೋದಾಗ ಅಂದರೆ ಅವರಲ್ಲಿ ಯಾರಿದ್ದಾರೆ? ಅವ್ರು ಯಾರು? ಹಾಗಿದ್ರೆ ನನ್ನಲ್ಲಿ ಒಳ್ಳೇದಿದೆಯೋ ಕೆಟ್ಟದಿದೆಯೋ ಅನ್ನೋದು ನನಗೆ ಕೆಲವೊಮ್ಮೆ ನಾನು ಟೆನ್ಷನಿಗೆ ಒಳಗಾಗಿದ್ದೀನಿ. ಈಗ ಸ್ವಲ್ಪ ದಿನ ಆಯಿತು, ತುಂಬ ಡೀಪಾಗಿ ಯೋಚನೆ ಮಾಡ್ತಾ ಇದ್ದೇನೆ ವೀಕ್ಷಕರೇ. ಕೆಲವೊಮ್ಮೆ ನಾನು ಯಾಕೆ ಹೀಗಿದ್ದೀನಿ, ನಾನು ಯಾಕೆ ಹೀಗಾದೆ, ನನಗೆ ಯಾಕೆ ಈ ಥರ ಜಡೆ ಬಂದಿದೆ, ಇಲ್ಲಿ ನೋಡಿ ಇದಕ್ಕೆಲ್ಲ ಇದು ಬಂದಿದೆ, ನನಗೆ ಇದನ್ನು ತೆಗಿಲಿಕ್ಕೂ ಮನಸ್ಸಿಲ್ಲ. ಓಕೆನಾ? ನಾನು ಎಲ್ಲರ ಥರನೇ ಯಾಕೆ ಇರಬಾರ್ದು? ಕೆಲವೊಮ್ಮೆ ನನಗೆ ಅನಿಸುತ್ತೆ, ನಾನು ಎಲ್ಲರ ಥರನೇ ಯಾಕೆ ನುಣ್ಣಗೆ ಬೋಳಿಸ್ಕೊಂಡು ಪ್ಯಾಂಟ್ ಶರ್ಟ್ ಹಾಕ್ಕೊಂಡು ಆರಾಮ್ನಲ್ಲಿ ತಿನ್ಕೊಂಡು ಉಂಡ್ಕೊಂಡು ಯಾಕೆ ಮಲಗಬಾರ್ದು ಅಂತ ನನಗೆ ಯಾವತ್ತೂ ಅನಿಸಲ್ಲ. ಈಗೆಲ್ಲ ಅನಿಸಲ್ಲ. ಆದರೆ ಕೆಲವೊಮ್ಮೆ ನನಗೆ ಯಾಕೆ ನಾನು ಈ ಥರ ಮಾಡ್ತಾಯಿದ್ದೀನಿ, ಯಾಕೆ ನಾನು ಜಪ ಮಾಡ್ತೀನಿ, ತಪಸ್ಸಾಚರಣೆ ಮಾಡ್ತೀನಿ, ನನಗೆ ಈ ಥರ ಅನ್ಸಕ್ಕೆ ಶುರುವಾಗಿದೆ ವೀಕ್ಷಕರೇ. ಯಾಕೆ ನಿಮಗೆ ಇದೆಲ್ಲ ಪ್ರಶ್ನೆಗಳನ್ನು ಕೇಳ್ತಾ ಇದ್ದೀನಿ ಅಂದರೆ, ಹಿಂದೆ ನಿಜವಾಗ್ಲೂ ಯುದ್ಧ ನಡೆದಿತ್ತಾ ಇಲ್ವಾ ಅನ್ನೋದು ನನಗೆ ಪ್ರಶ್ನೆಯಾಗಿ ನಿಂತಿದೆ. ಇವಾಗ ಹಿಂದೆ ನಿಜವಾಗ್ಲೂ ದುರ್ಗಾದೇವಿಗೆ ಹಾಗೆ ರಕ್ಕಸರಿಗೆ ಯುದ್ಧ ನಡೆದಿತ್ತ? ಆ ಯುದ್ಧದಲ್ಲಿ ಇಲ್ಲಿ ಏನಾಗಿದೆ? ನಿಜವಾಗ್ಲೂ ರಕ್ಕಸರು ಸಂಹಾರ ಆಗಿದ್ದಾರೋ ಅಥವಾ ದೇವಿನೇ ಸೋಲಿಸಿದಾರೋ? ದೇವಿನೇ ಸೋಲ್ಸಿರೋಕ್ಕೆ ಸಾಧ್ಯನ ರಕ್ಕಸರು? ಸಾಧ್ಯ ಇಲ್ಲ ಅಲ್ವಾ. ರಕ್ಕಸರನ್ನೇ ತಾಯಿ ದುರ್ಗಾ ಮಾತೆ ಸೋಲ್ಸಿರ್ತಾರೆ ಅಲ್ವಾ, ರಕ್ಕಸರನ್ನೇ ಸಂಹಾರ ಮಾಡಿರ್ತಾರೆ. ಹಾಗಿದ್ರೆ ಇಲ್ಲಿ ದೇವರ ಶಕ್ತಿ ಕಡಿಮೆ ಆಗಿದೆಯಲ್ಲ ಇವತ್ತಿನ. ನೋಡಿ, ದೈವಶಕ್ತಿಗೆ ಬಲ ಜಾಸ್ತಿ ಇದ್ದರೆ ಇಲ್ಲಿ ಪುಣ್ಯನೇ ಜಾಸ್ತಿ ನಡೀತಾ ಇತ್ತು, ಪುಣ್ಯದ ಕೆಲಸನೇ ಜಾಸ್ತಿ ನಡೀತಾ ಇತ್ತು. ಗೋಮಾತೆಗಳನ್ನು
ಹುಲ್ಲು ಕೊಟ್ಟು ಪೂಜೆ ಮಾಡ್ತಾಯಿದ್ರು ಅಲ್ವಾ. ಇವತ್ತಿನ ದಿನ ಹಾಗಲ್ಲ. ಉಪ್ಪು ಖಾರ ಹುಳಿ ಅವ್ರು ತಿಂದ ಆಹಾರನ ಕಚ್ಚಿದ್ದು ಪಿಟ್ಟಿದ್ದು ಕೊಟ್ಟು ಪೂಜೆ ಮಾಡ್ತಾರೆ. ಈಗ ಪ್ರಾಣಿ ಪಕ್ಷಿಗಳನ್ನು ಗೌರವಿಸಿದ್ರೆ ಹೌದು ದೇವ್ರ ಶಕ್ತಿ ಜಾಸ್ತಿ ಇದೆ, ದೇವ್ರಿಗೆ ಬಲ ಜಾಸ್ತಿ ಇದೆ ಅಂತ ಅರ್ಥ ಅಲ್ವಾ. ನಾನು ಯಾಕೆ ಇದನ್ನೆಲ್ಲ ನಿಮ್ಗೆ ಹೇಳ್ತಾ ಇದ್ದೀನಿ ಅಂದರೆ, ದೇವರಿಗೆ ನಿಜವಾಗಲೂ ಬಲ ಇದ್ದರೆ ವೀಕ್ಷಕರಲ್ಲಿ ರೋಗಗಳೆಲ್ಲ ಇರ್ತಾ ಇರಲಿಲ್ಲ ಜನಗಳಲ್ಲಿ. ಇಲ್ಲಿ ನಾವೆಲ್ಲ ರೋಗವನ್ನು ಹರಡ್ತಾ ಇದ್ದೇವೆ. ಈಗ ನಾನು ಯಾಕೆ ಸೇರಿಸ್ಕೊಳ್ತಾ ಇದ್ದೀನಿ ಅಂದರೆ, ನನಗೂ ಹಸಿವಾಗದಾಗ ನಾನು ಎಲ್ಲಾದರೂ ತಿಂದ್ಕೊಂಡ್ಬಿಡ್ತೀನಿ. ಏನಾದರೂ ವಿಚಾರಕ್ಕೆ ಬರ್ತೇನೆ ವೀಕ್ಷಕರೇ. ಇದು ನಾವು ಸಾಮಾನ್ಯರೆಲ್ಲ ಯೋಚನೆ ಮಾಡಬೇಕು. ನಾವಿಲ್ಲಿ ರೋಗ ಹರಡ್ತಾ ಇದ್ದೇವೆ ಅಂದರೆ ನಾವಿಲ್ಲಿ ಒಂದು ದೈವಶಕ್ತಿ ಇದ್ದರೆ ಅದನ್ನು ನಾಶ ಮಾಡ್ತೇವೆ ಬಿಟ್ಟರೆ ಅದಕ್ಕೆ ನಾವು ಶಕ್ತಿ ತುಂಬುತ್ತಾ ಇಲ್ಲ. ನಾವು ಇಲ್ಲಿ ಕೂತು ಯೋಚನೆ ಮಾಡಬೇಕು ವೀಕ್ಷಕರೇ, ಸರಿಯಾಗಿ ಕೂತು ಯೋಚನೆ ಮಾಡಬೇಕು. ನಾವು ದುಡ್ಡಿನ ಬಗ್ಗೆ ಯೋಚನೆ ಮಾಡಿದರೆ ನಮಗೆ ಇದಕ್ಕೆ ಉತ್ತರ ಸಿಗಲ್ಲ. ನಾವು ಕೂತು ತಪಸ್ಸಿ ಕೂತು ನಾವು ಇದರ ಬಗ್ಗೆ ಎಲ್ಲ ಯೋಚನೆ ಮಾಡಿದರೆ ನಮಗೆ ಇದೆಲ್ಲ ವಿಚಾರವಾಗಿ ಉತ್ತರ ಸಿಗುತ್ತದೆ ವೀಕ್ಷಕರೇ. ಅರ್ಥಾಯ್ತಾ? ನಾವು ದುಡ್ಡಿನ ಬಗ್ಗೆ ಯೋಚನೆ ಮಾಡಿದರೆ, ನಮ್ಮ ಮನಸ್ಥಿತಿ ದುಡ್ಡಿನ ಬಗ್ಗೆ ಇದ್ದರೆ ನಿಜವಾಗ್ಲೂ ನಾವು ತುಂಬ ಕೆಟ್ಟವರಾಗ್ತೀವಿ ವೀಕ್ಷಕರೇ. ಕೆಟ್ಟವರು ಅಂದರೆ ಯಾವ ಮಟ್ಟಿಗೆ ಅಂದರೆ, ಪ್ರಾಣಿ ಪಕ್ಷಿ ಗೌರವ ಕೊಡೋದಿರಲಿ, ಮನುಷ್ಯರಿಗೆ ನಾವು ಗೌರವ ಕೊಡಲ್ಲ. ಅವರನ್ನು ಏನಾದರೂ ಮಾಡಿದ್ರೂ ನಾನು ದುಡ್ಡು ಮಾಡಬೇಕು ಅನ್ನುವಂತಹ ಒಂದು ಕೆಟ್ಟ ಮನಸ್ಥಿತಿ ನಮ್ಮಲ್ಲಿ ಉದ್ಭವ ಆಗಿದೆ. ಅದಕ್ಕೆ ಕಾರಣ ಏನಂದರೆ, ಹಿಂದಿನ ದಿನಗಳಲ್ಲಿ ಬ್ರಿಟಿಷರ ಮನಸ್ಥಿತಿ ಇದೇ ಇತ್ತಲ್ವ. ದುಡ್ಡು ಸರಾಯ ವ್ಯಸನ, ದುಡ್ಡು ಸರಾಯ ವ್ಯಸನ, ಇದರಲ್ಲೇ ಅವರು ಈ ಜಗತ್ತಿನಲ್ಲಿ ಎಷ್ಟೋ ಕೆಟ್ಟದ್ದನ್ನು ಮಾಡಿದ್ದಾರೆ ಅಂತ ಉಲ್ಲೇಖನ ಆಗಿದೆ ಅಲ್ವಾ. ಹಾಗಿದ್ರೆ ಇವತ್ತಿಗೆ ಆಳ್ತಾ ಇರೋದು ಕೂಡ ಈ ಜಗತ್ತನ್ನು ಬ್ರಿಟಿಷರೇ ಅನ್ನುವ ಸೂಚನೆ ನನ್ನ ಮನಸ್ಸಲ್ಲಿದೆ ವೀಕ್ಷಕರೇ. ನಾವು ಇನ್ನೂ ಬ್ರಿಟಿಷರ ವಶೀಕರಣದಲ್ಲೇ ಇದ್ದೀವಿ ಅಂತ. ಯಾಕಂದರೆ ನಾವು ಈ ಜಗತ್ತಿನಲ್ಲಿ ಹೆಚ್ಚಿನ ರೀತಿಯ ನಾವು ಬೆಲೆ ಕೊಡೋದು ದುಡ್ಡಿಗೆ ವೀಕ್ಷಕರೇ. ದುಡ್ಡು ಸಿಗತ್ತೆ ಅಂದರೆ ಏನು ಬೇಕಾದರೂ ಮಾಡುವಂತಹ ಜನಗಳು ಇವತ್ತಿಗೂ ಇದ್ದಾರೆ. ಈಗ ನನ್ನ ಹತ್ರನೇ ಕೋಟಿಗಟ್ಟಲೆ ಇದೆ ಅಂದರೆ, ಕೋಟಿಗಟ್ಟಲೆ ದುಡ್ಡು ಇದೆ ಅಂದರೆ ನಾನು ಹೀಗೆಲ್ಲ ಕೂತ್ಕೊಂಡು ವೀಡಿಯೋ ಮಾಡಾಕ್ಲಿಕ್ಕೆಲ್ಲ ಸಾಧ್ಯ ಇಲ್ಲ. ನನ್ನ ಹಿಂದೆ ಎಷ್ಟೋ ಜನ ಗನ್ ಮ್ಯಾನ್ ಇದ್ದೇ ಇರ್ತಾರೆ ವೀಕ್ಷಕರೇ. ಗನ್ ಮ್ಯಾನ್, ಒಂದು ಬಾಡಿ ಗಾರ್ಡ್ಸ್ ಒಂದು 4 ಜನ, ಮತ್ತು ಗನ್ ಮ್ಯಾನ್ ಎಲ್ಲ ಹೀಗೆ ಗನ್ ಹಿಡ್ಕೊಂಡು ನಿಂತ್ಕೊಂಡಿರ್ತಾರೆ ನನ್ನ ಹಿಂದೆ ಮುಂದೆ ಎಲ್ಲ. ಯಾಕಂದರೆ ದುಡ್ಡಿದೆ ಅಲ್ಲ. ನನ್ನ ಕೈಗೆ ಚಿನ್ನದ ಬಳೆ, ವಜ್ರ ಇದೆಲ್ಲ ಇದ್ದರೆ. ಹಿಂದಿನ ದಿನ ಕೂಡ ಹಾಗೆ ಆಗಿತ್ತಲ್ವ. ಬ್ರಿಟಿಷರು ಅವರು ಹೆಚ್ಚಿನ ರೀತಿಯ ದುಡ್ಡಿಗೆ ಬೆಲೆ ಕೊಡ್ತಾಯಿದ್ರು. ಹಾಗೆ ಇಲ್ಲಿ ಚಿನ್ನ, ಬೆಳ್ಳಿ, ವಜ್ರಗಳನ್ನೆಲ್ಲ ಎಷ್ಟೋ ದೇವಸ್ಥಾನಗಳಲ್ಲಿ ಇರುವುದನ್ನೆಲ್ಲ ಅವರು ದೋಚಿಕೊಂಡು ಹೋಗಿದ್ದಾರೆ ಅನ್ನೋದು ಕೂಡ ನಾವು ಕೇಳ್ಪಟ್ಟಿದ್ದೇವೆ ಅಲ್ವಾ. ಹೌದು, ಇವತ್ತಿಗೂ ಕೂಡ ಬ್ರಿಟಿಷರ ಒಂದು ಮೈಂಡ್ಸೆಟ್, ಅರ್ಥ ಆಯ್ತಾ, ದುಡ್ಡಿನ ಒಂದು ಮೈಂಡ್ಸೆಟ್ಟೇ ನಮ್ಮೆಲ್ಲರ ಮನಸ್ಥಿತಿ ಆಗಿದೆ ವೀಕ್ಷಕರೇ. ದುಡ್ಡಿನ ಮೈಂಡ್ಸೆಟ್ ಇರೋರು ನಾವುಗಳು ವೀಕ್ಷಕರೇ ಒಳ್ಳೆ ಮನಸ್ಥಿತಿಯಿಂದ ಇರಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ನಾವು ಒಳ್ಳೆ ಮನಸ್ಥಿತಿಯಿಂದ ಇಲ್ಲ ಇಲ್ಲಿ ವೀಕ್ಷಕರೇ. ನಾವೊಂದು ಕೆಟ್ಟ ರಕ್ಕಸ ಮನಸ್ಥಿತಿಯಿಂದ ನಾವು ಇಲ್ಲಿ ಜೀವನವನ್ನು ಮಾಡ್ತಾ ಇದ್ದೇವೆ ವೀಕ್ಷಕರೇ. ಇದೆಲ್ಲ ಸರಿನಾ ತಪ್ಪ ಅಂತ ನಾವುಗಳೇ ನಿರ್ಧಾರ ಮಾಡ್ಕೊಳ್ಬೇಕಾಗಿದೆ ಅಂತ ಹೇಳ್ತಾ ನಾನು ವಿಡಿಯೋನ ಮುಗಿಸ್ತೇನೆ. ಓಂ ಶ್ರೀ ದುರ್ಗಾಯ ನಮಃ ಶಿವಾಯ.